ವೆಲ್ಕಮ್ ಬ್ಯಾಕ್ ಟು ಅರ್ಥ ಆ್ಯಂಡ್ ಆಕರ್ಷ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇದಾಗಿದೆ ಸ್ಪೆಷಲ್ ಬ್ಲಾಗು, ಭೀಮ್ ಅಮಾವಾಸ್ಯೆ ಬ್ಲಾಗು. ಸೊ ಮಾಡಿಬಿಟ್ಟು ನನಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಸಿಕ್ಕಿದ್ದಿಲ್ಲ. ಸೊ ಹಾಗಾಗಿ ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ನನಗಿರಲೇಬೇಕು ಫ್ರೆಂಡ್ಸ್. ಸೊ ಇದು ನಾವು ಮಾಡೋದು ಶ್ರಾವಣ ಮಾಸದಲ್ಲಿ ಭೀಮ್ ಅಮಾವಾಸ್ಯೆ ಅಂತ. ಸೊ ಇದು ಗಂಡನ ಪೂಜೆ ಫ್ರೆಂಡ್ಸ್. ಅಂದರೆ 7 ಜನ್ಮಕ್ಕೂ ಇವರೇ ನಮಗೆ ಗಂಡ ಆಗಿ ಸಿಗಲಿ, ಆಯುಷು ಮತ್ತು ಆರೋಗ್ಯ ಎಲ್ಲ ಚೆನ್ನಾಗಿ ವೃದ್ಧಿ ಆಗಲಿ ಅಂತ ಮಾಡೋದು ಫ್ರೆಂಡ್ಸ್ ಇದು. ಸೊ ಇವಾಗ ನಾನು ಅವರಿಗೆ ಕಂಕಣ ಕಟ್ತಾಯಿದ್ದೀನಿ ಫ್ರೆಂಡ್ಸ್. ಅವರು ನನಗೆ ಕಂಕಣ ಕಟ್ತಾಯಿದ್ದಾರೆ. ಸೊ ನಮ್ಮಿಬ್ಬರು ಆಫೀಸ್ ಮಾಡೋದ್ರಿಂದ ಬೆಳಗ್ಗೆ ಟೈಮ್ ಸಿಗೋಲ್ಲ ಅಂತ ಹೇಳಿಬಿಟ್ಟು ಸೊ ನಾನು ಈ ಪೂಜೆನ ಬೈ ಈವ್ನಿಂಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಪೂಜೆನೇ ಅಲ್ವಾ, ಬೆಳಗ್ಗೆ ಮಾಡಿದ್ರೇನು ಈವ್ನಿಂಗ್ ಮಾಡಿದ್ರೇನು, ಭಕ್ತಿ ಇರಬೇಕು ಅಷ್ಟೇ ಅಲ್ವಾ ಫ್ರೆಂಡ್ಸ್. ಸೊ ಈವ್ನಿಂಗೆಲ್ಲ ರೆಡಿ ಮಾಡಿಬಿಟ್ಟೆ ನಾನು ಪೂಜೆಗೆ ಹೇಗೆ ಮಾಡೋದು ಅಂತ. ಸೊ ನೋಡಿ ನಾನು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟು ವಿಭೂತಿ ಹಚ್ತಾಯಿದ್ದೀನಿ ಅವ್ರಿಗೆ. ಪೂಜೆಗೆ ಏನು ಬೇಕು ಸಾಮಾನೆಲ್ಲ ತಗೊಂಡಿದ್ನಲ್ವ. ಸೊ ಫಸ್ಟ್ ಅವ್ರಿಗೆ ನಾನು ವಿಭೂತಿ ಹಚ್ತಾಯಿದ್ದೀನಿ. ಅದಾದಮೇಲೆ ನಾನು ಕುಂಕುಮನ ಅವ್ರ ಥರ ನಾಮ ಥರನ ಬಡಿತಾಯಿದ್ದೀನಿ ಫ್ರೆಂಡ್ಸ್. ಸೊ ಕುಂಕುಮ ಹಚ್ಚಿ ಈ ಥರ ನಾವು ಕುಂಕುಮನ ಹಚ್ತೀವಿ ಫ್ರೆಂಡ್ಸ್. ಇದು ಹಚ್ಚಿದ ಮೇಲೆ ಸೊ ಇವಾಗ ನಾವು ನೆಕ್ಸ್ಟು ಕಾಲು ತೊಳೆಯೋದನ್ನು ಇದನ್ನು ಮಾಡೋದು ಫ್ರೆಂಡ್ಸ್. ಇವಾಗ ನೋಡಿ ನಾನು ಕಾಲು ತೊಳೆಯೋದಕ್ಕೆ ಎಲ್ಲ ಸೊ ಏನೇನು ಬೇಕದನ್ನೆಲ್ಲ ರೆಡಿ ಮಾಡ್ತಾಯಿದ್ದೇನೆ. ಸೊ ಇವಾಗ 2 ಕಾಲನ್ನ ಇಡ್ತಾರೆ ನನ್ನ ಹಸ್ಬೆಂಡು. ಸೊ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳಿಬೇಕು ಫ್ರೆಂಡ್ಸ್ ಇವಾಗ ನಾವು. ಸೊ ಪೂಜೆ ಮಾಡೋದ್ರಿಂದ ನಾವು ತಾಮ್ರದ ಕೊಡನೇ ಶ್ರೇಷ್ಠ ಫ್ರೆಂಡ್ಸ್. ತಾಮ್ರ ಕೊಡ ಆಗಲಿ ತಾಮ್ರ ಚರಿಗೆ ಆಗಲಿ ನಾವು ಅದನ್ನೇ ತೊಗೋಬೇಕು, ಯಾವುದೂ ತೊಗೊಳಕ್ಕಿನ್ನ. ಸೊ ನೋಡಿ ನಾನು ಕಾಲು ತೊಳಿತಾಯಿದ್ದೀನಿ. ನನ್ನ ಹಸ್ಬೆಂಡು ಚೆನ್ನಾಗಿ ತೊಳೆದ್ಬಿಟ್ಟು ಸೊ ಅರಿಶಿನ ಕುಂಕುಮನ ಹಚ್ಬೇಕು ಫ್ರೆಂಡ್ಸ್. ನಾವು ಅರಿಶಿನ ಕುಂಕುಮ ಹಚ್ಬಿಟ್ಟು ಹೂವನ ಇಟ್ಬಿಟ್ಟು ಸೊ ಉದ್ದಿನ ಕಡ್ಡಿ ಎಲ್ಲ ಬೆಳಗಬೇಕು. ಸೊ ನಡುವೆ ನನ್ನ ಮಕ್ಕಳದ್ದು ಡಿಸ್ಟರ್ಬೆನ್ಸ್ ಇರ್ತಾನೆ ಇರ್ತು. ಸೊ ನಾನು ಹೇಳಿದ್ದೇನೆ ಫ್ರೆಂಡ್ಸ್, ಇವಾಗ ಅದೇ ಥರನೇ ಅದನ್ನು ತೊಳಿತಾಯಿದ್ದೀನಿ ನೋಡಿ. ತೊಳೆದ್ಬಿಟ್ಟು ಕುಂಕುಮ ಅದನ್ನೆಲ್ಲ ಹಚ್ಚಿ ಇದು ಮಾಡಿದೆ. ಸೊ ಈ ಸೈಡೆಲ್ಲ ಆರತಿ ತಾಟನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು. ಕೆಳಗಡೆ ರಂಗೋಲಿ ಎಲ್ಲ ಹಾಕಿದ್ದೀನಿ. ಸೊ ನಾನು ಹೇಳಿದಾಗೆ ಅದನ್ನೆಲ್ಲ ತೊಳೆದೆಲ್ಲ ಪೂಜೆ ಮಾಡಿ ಕುಂಕುಮ ಹಚ್ತಾಯಿದ್ದೀನಿ. ಸೊ ಇವಾಗ ಏನಿದ್ರು ನಾನು ಆರತಿ ಮಾಡೋದು ಫ್ರೆಂಡ್ಸ್. ಕಾಲೆಲ್ಲ ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಹಚ್ಚಿ ಹೂವು ಇಟ್ಟನಲ್ಲ. ಸೊ ಇವಾಗ ಆರತಿ ಮಾಡೋದು ಫ್ರೆಂಡ್ಸ್. ಇವಾಗ ಅದೇ ಪೂಜೆ ಮಾಡ್ತಾಯಿದ್ದೀನಿ ನಾನು. ನಡು ನನ್ನ ಮಕ್ಕಳದ್ದು ಡಿಸ್ಟರ್ಬೆನ್ಸ್ ಅಂತ ಕೇಳೋದೇ ಬೇಡ, ಇರ್ತಾನೇ ಇತ್ತು. ಸೊ ನಾನೀಗ ಪೂಜೆ ಮಾಡಿದ್ದೆಲ್ಲ ಉದ್ದಿನ ಕಡ್ಡಿ ಎಲ್ಲ ಬೆಳಗ್ತಾಯಿದ್ದೀನಿ. ಸೊ ಇವಾಗ ನಾನು ಆರತಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಆರತಿ ಮಾಡುವಾಗ ಹೇಗೆ ಅಂದರೆ ಒಂದು ಸ್ವಲ್ಪ ನಾವು ಅಕ್ಕಿ ಕಾಳನ್ನ ತಲೆ ಮೇಲೆ ಹಾಕಬೇಕು ಮತ್ತು ಬಾಯಿನ ಸಿಹಿ ಮಾಡಬೇಕು ಫ್ರೆಂಡ್ಸ್ ನಾವು ಅವ್ರಿಗೆ. ಸೊ ನೋಡಿ ನಾನು ಅದನ್ನೇ ಆರತಿ ಮಾಡೋದಕ್ಕೆ ಇವಾಗೆಲ್ಲ ತಯಾರಿ ಮಾಡ್ಕೊತಾ ಇದ್ದೀನಿ. ಸೊ ನಾನು ಹೇಳಿದ್ನಲ್ಲ ಅಕ್ಕಿ ಕಾಳನ್ನ ಈ ಥರ ಹಾಕಿಬಿಟ್ಟು ಆರತಿ ಮಾಡಬೇಕು. ನೆಕ್ಸ್ಟು ಏನಾದರೂ ಸ್ವೀಟ್ ಇದ್ದರೆ ತಿನ್ನಿಸ್ಬೇಕು ಫ್ರೆಂಡ್ಸ್. ನಾನು ಪೇಡ ಇತ್ತಲ್ಲ, ಸೊ ಪೇಡ ತಿನ್ನಿಸ್ತಾಯಿದ್ದೀನಿ ಅವ್ರಿಗೆ. ಸೊ ಅವರು ಕೂಡ ನನಗೆ 500ನ ಬಕ್ಷೀಸ್ ಅಂತ ಆರತಿಗೆ ಹಾಕ್ತಾಯಿದ್ದಾರೆ ಫ್ರೆಂಡ್ಸ್. ಮತ್ತು ಅವ್ರು ನಂಗೆ ಹೂ ಕೊಡ್ತಾರೆ. ಸೊ ನಾನು ಅದನ್ನು ಹೂವನ್ನ ಇಟ್ಕೋಬೇಕು. ನೋಡಿ ಅವ್ರು ಹಾಕಿದ್ದಾರೆ. ಇವಾಗ ನನ್ನ ಮಗನಂತೂ ಕೇಳೋದೇ ಬೇಡ. ಸೊ ನೋಡಿ ನಾನು ಇವಾಗ ಆರತಿನ ಮಾಡಿಬಿಟ್ಟು ಬಂದೆ. ಸೊ ನಾವು ಈಗೇನು ಪೂಜೆ ಮಾಡಿರ್ತೀವಲ್ಲ ಫ್ರೆಂಡ್ಸ್, ಅದನ್ನು ಮತ್ತೆ ಒಂದು ಅರ್ಬಿ ತೊಗೊಂಡು ನಾವು ಚೆನ್ನಾಗಿ ಒಂದೇನಾದರೂ ಬಟ್ಟೆ ತೊಗೊಂಡು ಅದನ್ನು ಕ್ಲೀನಾಗಿ ಮತ್ತೆ ನಾವು ಒರೆಸ್ಬೇಕು ಫ್ರೆಂಡ್ಸ್. ಅದನ್ನು ಮತ್ತೆ ಇನ್ನೊಂದ್ಸಲ ನಾವು ತೊಳಿಬೇಕಾಗತ್ತೆ. ಪೂಜೆನ ಮಾಡಿ ಹಾಗೆ ಬಿಡೋದಲ್ಲ. ಒಂದ್ಸಲ ಏನು ಪೂಜೆ ಮಾಡಿರ್ತೀವಲ್ವ, ಸೊ ಅದನ್ನು ಮತ್ತೆ ನೀರು ಹಾಕಿ ಮತ್ತೆ ಟವಲ್ ತೊಗೊಂಡು ತೊಳಿಬೇಕು ಫ್ರೆಂಡ್ಸ್. ಸೊ ಆವಾಗ ಅದು ಪೂಜೆ ಕಂಪ್ಲೀಟ್ ಆಗುತ್ತೆ. ನೋಡಿ ನಾನು ಅದನ್ನೇ ಹೇಳಿದ್ನಲ್ಲ ಇವಾಗ. ಸೊ ಅದನ್ನು ಒರೆಸ್ಬಿಟ್ಟು ಕ್ಲೀನಾಗಿ ತೊಳೆದ್ಬಿಟ್ಟು ಮತ್ತೆ ಒಂದು ಸಲ ಇದನ್ನು ಮಾಡಿಬಿಟ್ಟು ತೆಗೆದು ಎಲ್ಲನೂ ಇಡ್ತಾಯಿದ್ದೀನಿ ಫ್ರೆಂಡ್ಸ್. ಸೊ ಇದೆಲ್ಲ ಆದಮೇಲೆ ನಾನು ನೆಕ್ಸ್ಟ್ ಅವ್ರಿಗೆ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಬೇಕು ಫ್ರೆಂಡ್ಸ್. ಈ ಥರ ಎಲ್ಲ ಇದು ಇರುತ್ತೆ, ಏನಿರುತ್ತೆ ಅಂದರೆ ಟ್ರೆಡಿಷನ್ ಇರುತ್ತೆ. ಸೊ ಇದಾಗಿದೆ ಭೀಮ್ ಅಮಾವಾಸ್ಯೆ ಬ್ಲಾಗು. ಸೊ ನನ್ನ ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಇದರೊಳಗೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.